ದೆಹಲಿಗೆ ಹೋಗಿ ಬಂದ್ರು ಯತ್ನಾಳ್ ಕೋಪ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಸರ್ವಜ್ಞದ ವಚನದ ಮೂಲಕ ವಿರೋಧಿಗಳಿಗೆ ಶಾಸಕ ಟಾಂಗ್ ಅನ್ನ ನೀಡಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ ಬಸನಗೌಡ ಯತ್ನಾಳ್ ರವರು. ಆದ್ರೂ ಕೂಡ ಅವ್ರ ಕೋಪ ಕಮ್ಮಿ ಆಗ್ತಾ ಇಲ್ಲ. ಸರ್ವಜ್ಞನ ವಚನದ ಮೂಲಕ ವಿರೋಧಿಗಳಿಗೆ ಯತ್ನಾಳ್ ರವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಮುಗಿಸುತ್ತೇನೆ ಅನ್ನೋರು ಮೂರ್ಖರು ಎಂದು ಬಸನಗೌಡ ಯತ್ನಾಳ್ ರವರು ಹೇಳ್ತಾ ಇದ್ದಾರೆ. ನನ್ನ ನಾಲಿಗೆ ಬಗ್ಗೆ ಮಾತನಾಡೋರಿಗೆ ಯಾವತ್ತೂ ಕೂಡ ಒಳ್ಳೇದಾಗೋಲ್ಲ ಎಂದು ಕಿಡಿಕಾರಿದ್ದಾರೆ ಯತ್ನಾಳ್ ರವರು. ನಮ್ಮ ಟಾರ್ಗೆಟ್ ವಿಜಯೇಂದ್ರ ಅಲ್ಲ ಎಂದು ಬಸನಗೌಡ ಯತ್ನಾಳ್ ರವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮ್ಮ ನಾಯಕರ ನಡವಳಿಕೆಯನ್ನ ನೋಡಿಕೊಂಡು ನಾನು ಯಾವತ್ತೂ ಸುಮ್ಮನೆ ಕೂರಲ್ಲ, ಸೇಡನ್ನ ತೀರಿಸ್ಕೊತೀನಿ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ಗೆ ಗುಪ್ತವಾಗಿ ಪತ್ರವನ್ನ ನಾನು ಬರೆಯುತ್ತೇನೆ ಎಂದು ಬಸನಗೌಡ ಯತ್ನಾಳ್ ರವರು ಹೇಳ್ತಾ ಇದ್ದಾರೆ. ಈಗಾಗಲೇ ದೆಹಲಿ ನಾಯಕರನ್ನ ಭೇಟಿಯನ್ನ ಮಾಡಿದ್ದಾರೆ ಯತ್ನಾಳ್ ರವರು. ಆದ್ರೂ ಕೂಡ ಅವರ ಕೋಪ ಕಡಿಮೆ ಆಗ್ತಾ ಇಲ್ಲ. ಸರ್ವಜ್ಞನ ವಚನದ ಮೂಲಕ ವಿರೋಧಿಗಳಿಗೆ ಯತ್ನಾಳ್ ರವರು ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಯತ್ನಾಳನ್ನ ಮುಗಿಸುತ್ತೇನೆ ಅನ್ನೋರು ಮೂರ್ಖರು ಎಂದು ಯತ್ನಾಳ್ ರವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅವರ ವಿರೋಧಿಗಳ ವಿರುದ್ಧ. ನನ್ನ ನಾಲಿಗೆ ಬಗ್ಗೆ ಮಾತನಾಡೋರ್ಗೆ ಯಾವತ್ತೂ ಕೂಡ ಒಳ್ಳೇದಾಗಲ್ಲ ಎಂದು ಯತ್ನಾಳ್ ರವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ನಮ್ಮ ನಾಯಕರ ನಡವಳಿಕೆ ನೋಡಿಕೊಂಡು ಸುಮ್ಮನೆ ಕೂರಲ್ಲ, ಹೈಕಮಾಂಡ್ಗೆ ನಾನು ಗುಪ್ತವಾಗಿ ಪತ್ರವನ್ನ ಬರೆಯುತ್ತೇನೆ ಎಂದು ಯತ್ನಾಳ್ ರವರು ಬಸನಗೌಡ ಯತ್ನಾಳ್ ರವರು ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಏನು ಬೀದರ್ನಲ್ಲಿ ಒಂದು ಹೋರಾಟವನ್ನ ನಡೆಸಿದ್ರು ವಕ್ಫ್ ವಿರುದ್ಧವಾಗಿ. ಬಸನಗೌಡ ಯತ್ನಾಳ್ ಬಣ ಏನಿದೆ, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ನಾಯಕರ ಜೊತೆ ಸೇರಿ ಒಂದು ಹೋರಾಟವನ್ನ ನಡೆಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಈಗಾಗಲೇ ಬಣಬಡಿದಾಟ ಶುರುವಾಗಿದೆ. ಹೆಂಗೆ ನಮ್ದು ಜನಪರ ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ, ಎಲ್ಲರ ಬಗ್ಗೆ ಬರೀತೀವಿ. ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ, ನಮ್ಮ ಟಾರ್ಗೆಟ್ ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್. ಎಸ್ ಹನುಮಂತ್ ದುರ್ಗದ್, ಇದೀಗ ದೆಹಲಿಗೆ ಹೋಗಿ ಬಂದ್ರು ಕೂಡ ಯತ್ನಾಳ್ ಕೋಪ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಇವತ್ತು ಬಿಜೆಪಿಯಲ್ಲಿ ಆಂತರಿಕ ಕಲಹ ಏನು ಶುರುವಾಗಿದೆ. ಯತ್ನಾಳ್ ವರ್ಸಸ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅನ್ನುವಂತ ಜಟಾಪಟಿ ಏನಿದೆ, ಆ ಒಂದು ಜಟಾಪಟಿಗೆ ಒಂದು ರೀತಿಯ ಸಮನ್ವಯ ಮೂಡಿಸ್ಲಿಕ್ಕೆ ಉಭಯ ಬಣಗಳ ನಡುವೆ ಒಂದು ಸಮನ್ವಯ ಮೂಡಿಸಿ ಸಂಧಾನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆಗಮಿಸ್ತಾ ಇರುವಂತದ್ದು. ಈ ಹಿಂದೆನೂ ಕೂಡ ಅನೇಕ ಬಾರಿ ಈ ರೀತಿಯ ಭಿನ್ನ ಮತೀಯರು ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರದಲ್ಲೂ ಕೂಡ ಅಗರ್ವಾಲ್ ಎಲ್ಲೊಂದ್ ಕಡೆಗೆ ಸೈಲೆಂಟ್ ಆಗಿದ್ರು. ಇದಕ್ಕೆ ಬಿಜೆಪಿ ಹಿರಿಯ ಸಂಸದರು ಸೇರಿದಂತೆ ಹಿರಿಯ ನಾಯಕರೆಲ್ಲರೂ ಕೂಡ ಅಸಮಾಧಾನವನ್ನ ಬೇಸರವನ್ನ ಹೊರ ಹಾಕಿದ್ರು. ಆ ಕಾರಣಕ್ಕಾಗಿ ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆಯನ್ನ ಆಯೋಜನೆಯನ್ನ ಮಾಡಲಾಗಿರುವಂತದ್ದು. ಈ ಸಭೆಯಲ್ಲಿ ಉಭಯ ಬಣಗಳ ನಡುವೆಗೆ ಒಂದ್ ರೀತಿಯ ಶಿಸ್ತಿನ ಪಾಠ ಮಾಡ್ಲಿಕ್ಕೆ ಈಗ ಹೈಕಮಾಂಡ್ ಕೂಡ ಅಗರ್ವಾಲ್ ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು. ಇದೆಲ್ಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಂದೇಶವನ್ನ ಹೊತ್ತು ಇವತ್ತಿನ ಸಭೆಗೆ ಬರ್ತಾರೆ. ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು, ಆ ಮೂಲಕ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನುವಂತ ಲೆಕ್ಕಾಚಾರಗಳಲ್ಲಿ ಒಂದಷ್ಟು ಸೂಚನೆಯನ್ನ ಕೊಡ್ತಾರೆ. ಬಿಜೆಪಿ ಪಕ್ಷದ ಆಂತರಿಕ ವಿಚಾರಗಳೇನಿದಾವೆ ಅದು ಆಂತರಿಕವಾಗಿ ಮಾತನಾಡಬೇಕು ಹೊರತು ಬಹಿರಂಗವಾಗಿ ಯಾರು ಕೂಡ ಮಾತನಾಡುವಂತದ್ದು ಬೇಡ ಅನ್ನುವಂತ ಒಂದಷ್ಟು ಸೂಚನೆಗಳು ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಅಂತಿಮವಾಗಿ ಇವತ್ತಿನ ಸಭೆಯ ಫಲಿತಾಂಶ ಯಾವ ರೀತಿ ಇರುತ್ತೆ, ಯತ್ನಾಳ್ ಅವರು ಸೈಲೆಂಟ್ ಆಗ್ತಾರಾ ಅಥವಾ ಕೋರ್ ಕಮಿಟಿಯಲ್ಲಿ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ಏನಾದ್ರೂ ಸ್ಥಾನಮಾನದ ಒಂದಷ್ಟು ಆಫರ್ಗಳು ಸಿಗುತ್ತಾ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿರುವಂತದ್ದು. ಎಸ್ ಹನುಮಂತು, ಇದೀಗ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ದೂರು ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಅಕಸ್ಮಾತ್ ಏನಾದ್ರೂ ಅವರ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಿದ್ರೆ ವಾಕ್ ಸಮರ ಮತ್ತೆ ಹೆಚ್ಚಾಗಬಹುದು. ಇದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ತೇಜಸ್ವಿನಿ, ಯಾಕಂತಂದು ಹೇಳಿದ್ರೆ ಈಗಾಗ್ಲೇನೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹೋಗಿ ಬಂದ ನಂತರದಲ್ಲೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಒಂದ್ ರೀತಿ ವ್ಯಂಗ್ಯ ಮಾಡುವಂತದ್ದು ಅಥವಾ ಹರಿಯಾಯುವಂತದ್ದು ಒಂದು ಮುಂದುವರೆದಿರುವಂತದ್ದು. ಅದ್ರ ಸೇಮ್ ಟೈಮ್ ಇತ್ತ ವಿಜಯೇಂದ್ರ ಟೀಮ್ ನಲ್ಲೂ ಗುರುತಿಸಿಕೊಂಡಿರುವಂತಹ ಶಾಸಕರೆಲ್ಲರೂ ಕೂಡ ಒಂದಷ್ಟು ಹಿರಿಯ ನಾಯಕರು ಕೂಡ ಅವ್ರು ಯತ್ನಾಳ್ ಅವ್ರನ್ನ ಕಡಿವಾಣ ಹಾಕ್ಬೇಕು, ಶಿಸ್ತು ಕ್ರಮ ಜರುಗಿಸ್ಬೇಕು. ಯಾಕಂತಂದು ಹೇಳಿದ್ರೆ
ಅನೇಕ ಬಾರಿ ನೋಟಿಸ್ ಕೊಟ್ಟಾಗಿದೆ. ಯಾವುದೇ ರೀತಿಯ ಅವರು ಸೈಲೆಂಟ್ ಆಗಿಲ್ಲ. ಒಂದಷ್ಟು ಹೈಕಮಾಂಡ್ ಭೇಟಿ ಬಳಿಕ ಒಂದಷ್ಟು ದಿನ ಸೈಲೆಂಟ್ ಆಗಿರ್ತದೆ. ಆದ ನಂತರದಲ್ಲಿ ಯಥಾಸ್ಥಿತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಇದರಿಂದ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ. ಆ ಕಾರಣಕ್ಕಾಗಿ ಕಡಿವಾಣ ಹಾಕ್ಲೇಬೇಕು ಅನ್ನುವಂತ ದೂರುಗಳನ್ನು ಕೂಡ ಇವತ್ತು ಅಗರ್ವಾಲ್ ಅವ್ರಿಗೆ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಅಲ್ಟಿಮೇಟ್ ಆಗಿ ಇವತ್ತು ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರುವಂತದ್ದು ಶಿಸ್ತು ಕ್ರಮ ಅನ್ನೋದಕ್ಕಿಂತ ಉಭಯ ಬಣಗಳ ನಡುವೆ ಒಂದು ರೀತಿಯ ಸಮನ್ವಯ ಮೂಡಿಸಿ ಒಗ್ಗಟ್ಟನ್ನ ತಂದು ಅದನ್ನ ಆ ಮೂಲಕ ಸರ್ಕಾರದ ವಿರುದ್ಧ ಸೆಣಸ್ಲಿಕ್ಕೆ, ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಒಂದಷ್ಟು ರಣತಂತ್ರವನ್ನ ರೂಪಿಸುವಂತ ಸಾಧ್ಯತೆಗಳು ಇದಾವೆ. ಎಸ್, ಧನ್ಯವಾದ ಹನುಮಂತ ದುರ್ಗ ತಮ್ಮೆಲ್ಲ ಮಾಹಿತಿಗಾಗಿ. Ashwavega English News. Coming soon. Your channel, your voice, your trust.